ಹಾಯ್ ಆಲ್, ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನಂಗೆ ಸ್ವಲ್ಪ ಹುಷಾರಿಲ್ಲದಲೇ ಇರೋದ್ರಿಂದ ಆ್ಯಂಡ್ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಹೊರಟಿದ್ದು ಮಾರ್ಕೋನಹಳ್ಳಿ ಡ್ಯಾಮ್ ಇದೆಯಲ್ಲ ಅಲ್ಲಿಗೆ. ಅಲ್ಲಿಂದ 1 ಕಿಲೋಮೀಟರ್ ನಮ್ಮೂರು ಬಿಸ್ನೆಲೆ ಅಂತ ಹೇಳಿ. ನಾವೇನಲ್ಲಿ ಸ್ಟೇ ಇಲ್ಲ, ಬಟ್ ನಮ್ಮ ಜಮೀನೆಲ್ಲ ಇದೆ ಇರೋದ್ರಿಂದ ಅಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ಕೊಡೋದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈ ಸಲ ನಾನು ಹೋಗಿದ್ದು ನಮ್ಮ ಮನೆಯವ್ರು ಹೋಗೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೊರಟರು. ನೀವು ನೋಡ್ತಾ ಇದ್ದೀರಲ್ಲ, ಇದೆ ಮಾರ್ಕೋನಹಳ್ಳಿ ಡ್ಯಾಮ್. ತುಂಬ ನೀರಿದೆ. ತುಂಬೆಗೂಡು ರೆಸಾರ್ಟ್ ಇರೋದು ಇದೇ ಬಿಸ್ನೆಲೆನಲ್ಲಿ. ಅದ್ರದ್ದು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಯಾವುದೇ ದೇವಸ್ಥಾನದಲ್ಲೂ ರಶ್ ಇರಲಿಲ್ಲ, ಸೀಸನ್ ಇಲ್ಲದೆ ಇರೋದ್ರಿಂದ. ಮೊದಲು ದೈತ್ಮಾರಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅದಾದಮೇಲೆ ಚೆನ್ನಕೇಶವನ ದೇವಸ್ಥಾನಕ್ಕೆ ಬಂದ್ವಿ. ಒಂದೇ ಊರಲ್ಲಿದೆ. ಇಲ್ಲೆಲ್ಲ ಪೂಜೆ ಚೆನ್ನಾಗಾಯಿತು, ದರ್ಶನ ಕೂಡ ಚೆನ್ನಾಗಾಯಿತು. ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಹೋದರೆ ಮಲ್ಲಯ್ಯನ ಕೊಪ್ಪಲು ಅಂತ ಏನೋ ಇದೆ. ಅಲ್ಲಿ ನಮ್ಮ ಮನೆ ದೇವರು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಬಂದ್ವಿ. ಮನೆಯಿಂದನೇ ಊಟ ತೊಗೊಂಡು ಬಂದಿದ್ವು. ದರ್ಶನ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕಿತ್ತು. ಅಲ್ಲಿ ನಮ್ಮ ಮಾವ ಇದ್ದಾರೆ, ಅವ್ರು ಕಾಲ್ ಮಾಡಿದ್ರು. ಹಿಂಗೆ ಡ್ಯಾಮ್ ಹತ್ರನೇ ಇದ್ದೀನಿ, ಮನೆ ಹತ್ರ ಏನಿಲ್ಲ, ಇಲ್ಲೇ ಬನ್ನಿ ಅಂತ ಹೇಳಿ. ನಾವು ಯಾಕೋ ಹೇಳ್ತಿದ್ದಾರೆ, ಬಿಡು ಟೈಮ್ ಇಲ್ವೇನೋ ಅಂದ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನೋಡಿದ್ರೆ ನೀವು ನೋಡಿರ್ಬೋದು, ಮೀಡಿಯಾದಲ್ಲೆಲ್ಲ ಬಂತು ಕೊಚ್ಚಿ ಹೋಗಿ 7-8 ಜನ ಸತ್ತೋಗಿದ್ದಾರೆ ಅಂತ ಹೇಳಿ. ಅದು ಇದೇ ನೀರಲ್ಲಿ. ಯಾರೋ ಹೇಳಿದ್ದಾರೆ, ಯಾರು ಪಿಕ್ನಿಕ್ಕಿಗೆ ಬಂದವರು. ನಾವು ಹೋಗ್ಬೇಕಂದ್ರೂ ಫಿಶಿಂಗ್ ಎಲ್ಲ ಮಾಡೋರು ತುಂಬ ಜನ ಇದ್ದರು. ಅಲ್ಲಿ ನೀರು ಜಾಸ್ತಿ ಆಗ್ತಿದ್ದಂಗೆ ಗೇಟ್ಗಳು ಓಪನ್ ಆಗ್ತವೆ, ಯಾರೂ ಮಾಡೋ ಹಾಗಿಲ್ಲ. ಅಲ್ಲಿ ಆಡ್ತಾ ಇದ್ದವ್ರಿಗೆ ಹೇಳಿದ್ರಂತೆ, ಕುರಿ ಮೀಸೋರೆಲ್ಲ ಇರ್ತಾರಲ್ಲ ಅವರು, ಅದೇ ಓಪನ್ ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಹೇಳೋಕ್ಕೆ ಗೊತ್ತಿಲ್ಲ, ಬೇಡ ಆಡಬೇಡಿ ಅಂತ. ಆದರೂ ಅವ್ರು ಕೇಳಿಲ್ಲ. ದೊಡ್ಡವ್ರು ಸತ್ತಿದ್ರೆ ನಿಜ ಬೇಜಾರಾಗ್ತಾ ಇರಲಿಲ್ಲ. ಎಲ್ಲ ಪುಟ್ಟ ಮಕ್ಕಳೇ ನೋಡಿ ಎಷ್ಟು ಫೋರ್ಸಾಗಿ ಹೋಗ್ತಾ ಇದೆ ನೀರು. ಅಷ್ಟು ಅಜಾಗರೂಕತೆ ಯಾಕೆ ಮಕ್ಕಳನ್ನ ಇಟ್ಕೊಂಡು ಅಂತ ಖಂಡಿತ ಗೊತ್ತಿಲ್ಲ. ನಾನು ತುಂಬ ನೋಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಬೇಜಾರಾಯ್ತಲ್ಲ. ಸೊ ಬೇಗ ಹೊರಟ್ವಿ. ಬೆಳಗ್ಗೆ ಹೋಗ್ಬೇಕಾದ್ರೇ ಕಾಂತಾರ ಮೂವಿಗೆ ಹೋಗೋಣ ಅಂತ ಹೇಳಿ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ವಿ ಕುಣಿಗಲ್ನಲ್ಲಿ. ಆ್ಯಕ್ಚುಲಿ 8.5 ವರ್ಷದಲ್ಲಿ ಫಸ್ಟ್ ಟೈಮ್ ಕುಣಿಗಲ್ ಥಿಯೇಟ್ರಲ್ಲಿ ಹೋಗಿರೋದು ನಾನು. ಎಕ್ಸೈಟ್ಮೆಂಟ್ ಕ್ರೇಜ್ ಎಲ್ಲ ಇತ್ತು. ಫಸ್ಟ್ ಕಾಂತಾರ ಮೂವಿ ಥರನೇ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಇಷ್ಟ ಆಯಿತು. ಓವರಾಲ್ ಸೆಕೆಂಡ್ ಹಾಫ್ ಅಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲರೂ ಕನ್ನಡ ಮೂವಿನ ಥಿಯೇಟರಲ್ಲೇ ಹೋಗಿ ನೋಡಿ ಅಂತ ಹೇಳ್ತೀನಿ. Thanks for watching.